ಹವಾಮಾನ ಮುನ್ಸೂಚನೆ ಹಾಗೂ ವಿಪತ್ತು ನಿರ್ವಹಣೆಗೆ ಪೂರಕವಾಗುವ ದಿಸೆಯಲ್ಲಿ ಉತ್ತರ ಕರ್ನಾಟಕದ ಮೊದಲ ಎಕ್ಸ್ ಬ್ಯಾಂಡ್ ಡಾಪ್ಲರ್ ವೆದರ್ ರಾಡಾರ್ DWR ಕೇಂದ್ರ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಅನುಷ್ಠಾನಗೊಳ್ಳಲಿದೆ. ಹೌದು, ಉತ್ತರ ಕರ್ನಾಟಕದಲ್ಲೇ ಇದೇ ಮೊದಲ ಹಾಗೂ ರಾಜ್ಯದ ಎರಡನೇ ಡಾಪ್ಲರ್ ರಾಡಾರ್ ಕೇಂದ್ರ ಇದಾಗಿದ್ದು, ಕಳೆದ ವರ್ಷ ಮಂಗಳೂರಿನಲ್ಲಿ ಸಿ ರಾಡಾರ್ ಕೇಂದ್ರ ಆರಂಭಗೊಂಡಿದ್ದು, ಈಗ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಎಕ್ಸ್ ರಾಡಾರ್ ಕೇಂದ್ರ ಆರಂಭಗೊಳ್ತಾ ಇದೆ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಈಗಾಗಲೇ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಜಾಗ ಗುರುತಿಸಿ ಅಗತ್ಯ ಸಿದ್ಧತೆ ನಡೆಸಲಾಗಿದೆ. 2 ಅಥವಾ 3 ತಿಂಗಳಲ್ಲಿ ಕೇಂದ್ರಕ್ಕೆ ಚಾಲನೆ ಸಿಗಲಿದೆ. ಈ ಕೇಂದ್ರದಿಂದ ಪ್ರತಿ 3 ಗಂಟೆಗಳಿಗೆ ಒಮ್ಮೆ ರೈತರಿಗೆ ಹವಾಮಾನ ಮುನ್ಸೂಚನೆ ಮಾಹಿತಿ ಸಿಗಲಿದೆ. ವಿಪತ್ತಿನಿಂದಾಗಿ ಜನ ಜಾನುವಾರು ರಕ್ಷಣೆ ದಿಸೆಯಲ್ಲಿ ರಾಡಾರ್ ಅನುಕೂಲತೆ ಕಲ್ಪಿಸಲಿದೆ. ಇದಲ್ಲದೆ ವಾಯು ಮಾರ್ಗದಲ್ಲಿ ಸಂಚರಿಸುವ ವಿಮಾನಗಳು, ರಾಕೆಟ್ಗಳು, ಹೆಲಿಕಾಪ್ಟರ್ಗಳು, ಡ್ರೋನ್ಗಳ ಬಗ್ಗೆಯೂ ಮಾಹಿತಿ ದೊರೆಯುತ್ತದೆ. ವಿದ್ಯಾರ್ಥಿಗಳ ಸಂಶೋಧನೆಗೆ ಹಾಗೂ ಅಧ್ಯಯನಕ್ಕೆ ಈ ಕೇಂದ್ರ ಅನುಕೂಲವಾಗಲಿದೆ. ಅಲ್ಲದೆ ಯುದ್ಧ ಸಂದರ್ಭದಲ್ಲಿ ಶತ್ರುಗಳ ವೈಮಾನಿಕ ದಾಳಿ ಕುರಿತು ಮಾಹಿತಿ ಲಭ್ಯವಾಗಲಿದೆ. ಇದಕ್ಕಾಗಿ ತಜ್ಞರ ನೇಮಕ ಮಾಡಿಕೊಳ್ಳಲಾಗ್ತಾ ಇದೆ. ರಾಡಾರ್ ಅಳವಡಿಕೆ, ಕಟ್ಟಡ ಹಾಗೂ ನಿರ್ವಹಣಾ ಕೇಂದ್ರದ ಕಾಮಗಾರಿ ಭರದಿಂದ ನಡೆದಿದ್ದು, ಇದನ್ನ ಕೇಂದ್ರ ಸರ್ಕಾರದ ಅನುದಾನದಲ್ಲಿ ನಿರ್ಮಿಸಲಾಗ್ತಾ ಇದೆ. ಏನಿದು ಎಕ್ಸ್ ಬ್ಯಾಂಡ್ ಡಾಪ್ಲರ್ ರಾಡಾರ್? ಇದು ಅತಿ ಹೆಚ್ಚು ಫ್ರೀಕ್ವೆನ್ಸಿ ಹೊಂದಿದ್ದು, ಇದರಿಂದ ಉನ್ನತ ರೆಸಲ್ಯೂಷನ್ ಇಮೇಜ್ಗಳನ್ನು ಪಡೆಯುವುದಕ್ಕೆ ಸಾಧ್ಯವಾಗಲಿದೆ. ಇದರಿಂದ ಮಳೆ, ಇಬ್ಬನಿ ಹಾಗೂ ಗಾಳಿಯಲ್ಲಿನ ಸೂಕ್ಷ್ಮ ಕಣಗಳ ಕುರಿತು ಮಾಹಿತಿ ದೊರೆಯಲಿದೆ. ಹೆಚ್ಚಿನ ಫ್ರೀಕ್ವೆನ್ಸಿ ಸಿಗ್ನಲ್ ಪಡೆಯುವ ಸಾಮರ್ಥ್ಯದಿಂದಾಗಿ ತ್ವರಿತಗತಿಯಲ್ಲಿ ಮಾಹಿತಿ ಪಡೆಯುವುದಕ್ಕೆ ಸಾಧ್ಯವಾಗಲಿದೆ. ಮೋಡ ರಚನೆ ಮಾಹಿತಿ, ಮಳೆಯ ಮುನ್ಸೂಚನೆ, ಚಂಡಮಾರುತ ಮಾಹಿತಿಯನ್ನ ರಾಡಾರ್ ನೀಡೋದು, ಭೂಕುಸಿತ ಕುರಿತಾದ ಮುನ್ಸೂಚನೆಯನ್ನು ಇದರಿಂದ ಪಡೆಯಬಹುದಾಗಿದೆ. ಇದನ್ನು ಸುಲಭವಾಗಿ ಅಪ್ಗ್ರೇಡ್ ಮಾಡಬಹುದಾಗಿದೆ. ಇದಕ್ಕೆ ಟ್ರಾನ್ಸ್ಮಿಟರ್ ಹಾಗೂ ರಿಸೀವರ್ ಸೇರಿದಂತೆ ಅಗತ್ಯ ಸಲಕರಣೆಗಳಿವೆ. ತಜ್ಞ ವಿಜ್ಞಾನಿಗಳು ರಾಡಾರ್ ಮೂಲಕ ಮಾಹಿತಿ ಪಡೆಯಬಹುದಾಗಿದೆ. ಹವಾಮಾನ ಇಲಾಖೆ ವತಿಯಿಂದ ಎಕ್ಸ್ ಬ್ಯಾಂಡ್ ಡಾಪ್ಲರ್ ರೇಡಾರ್ ಇಲ್ಲಿ ಸ್ಥಾಪನೆ ಆಗ್ತಾ ಇದೆ. ಕೃಷಿ ವಿಶ್ವವಿದ್ಯಾಲಯದ ಪ್ರಾಂಗಣ ಎತ್ತಿನಗುಡ್ಡ ಹಿಲ್ ಟಾಪ್ದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಜನರಿಗೆ ಬಹಳ ಖುಷಿ ಕೊಡುವಂಥ ವಿಷಯ. ವಿಶೇಷವಾಗಿ ಕೃಷಿಗೆ ಸಂಬಂಧಿಸಿದಂತೆ ರೈತರಿಗೆ ಹವಾಮಾನ ವರದಿಯನ್ನು ನಿಖರವಾಗಿ ನೀಡಲಿಕ್ಕೆ ಅನುಕೂಲ ಆಗ್ತದೆ. ಮತ್ತು ಜಾನುವಾರು, ಈ ಪ್ರಾಣಿ ಪಕ್ಷಿಗಳಿಗೆ ಏನಾದರೂ ಹಾನಿ ಸಂಭವಿಸುತ್ತಿತ್ತಂದ್ರೆ ಅದನ್ನು ಮುಂಚಿತವಾಗಿನ ಈ ಕ್ಲೌಡು ಇದರಲ್ಲಿ ಸೆರೆ ಹಿಡಿದು ಅದು ಯಾವುದರಲ್ಲಿ ಡೇಂಜರ್ ಝೋನ್ ಇದೆ, ಏನಿದೆ ಅನ್ನೋದನ್ನು ಇದರಲ್ಲಿ ಪತ್ತೆ ಹಚ್ತದೆ. ಆವಾಗ ಜನರಿಗೆ ಅಥವಾ ಪ್ರಾಣಿ ಪಕ್ಷಿಗಳಿಗೆ ಆಯಿತು ಅಲರ್ಟ್ ಮಾಡಲಿಕ್ಕೆ ಅನುಕೂಲ ಆಗ್ತೈತಿ. ಅದು ಮುಖ್ಯ ಉದ್ದೇಶ. ಇದು ನಮ್ಮ ಉತ್ತರ ಕರ್ನಾಟಕ ಆಗ್ತಾ ಇರೋದು ನಮ್ಮೆಲ್ಲರಿಗೂ ಖುಷಿ ಕೊಡುವಂಥ ವಿಷಯ. ಈಗ ಆಲ್ರೆಡಿ 1-2 ತಿಂಗಳ ಹಿಂದೆ ಮಂಗಳೂರಿನಲ್ಲಿ ಸಿ ಬ್ಯಾಂಡ್ ಡಾಪ್ಲರ್ ರೇಡಾರ್ ಉದ್ಘಾಟನೆ ಆಯಿತು. ಇದೀಗಿಲ್ಲಿ ಎಕ್ಸ್ ಬ್ಯಾಂಡ್ ಡಾಪ್ಲರ್ ರೇಡಾರ್ ಇದು 150 ಕಿಲೋಮೀಟ್ರ್ ರೇಡಿಯಸ್ನಲ್ಲಿ ಇದು ಕೆಲಸ ಮಾಡ್ತಾ ಇರ್ತದೆ. ಇದು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಮತ್ತು ಕೇಂದ್ರ ಸರ್ಕಾರದ ಹವಾಮಾನ ಇಲಾಖೆ ಇವರು MOU ಮೂಲಕ ಇಲ್ಲಿ ಕೇಂದ್ರ ಸರ್ಕಾರದ ಯೋಜನೆ ಇಲ್ಲಿ ಬಂದಿದೆ. ವಿದ್ಯಾರ್ಥಿಗೆ ವಿಶೇಷವಾಗಿ ರಿಸರ್ಚ್ ಮಾಡಲಿಕ್ಕೆ ಹವಾಮಾನದ ವೈಪರೀತ್ಯ ಯಾವ ರೀತಿ ಇರ್ತದೆ, ಹೇಗೆ ಅದನ್ನು ವೈಪರೀತ್ಯಗಳನ್ನು ಹೇಗೆ ತಡೆಗಟ್ಟಬಹುದು, ಮತ್ತು ಹಿಂದಿನ ಸರಾಸರಿ ಹೆಂಗಿತ್ತು, ಈಗ ಮುಂದೆ ಹೇಗೆ ರೀತಿ ಇರ್ತದೆ, ಅವ್ರಿಗೆ ಡಾಟಾ ಕ್ರೋಢೀಕರಣ ಮಾಡಿ ಅದನ್ನು ರಿಸರ್ಚ್ ಮಾಡಲಿಕ್ಕೆ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲ ಅದ. ಮುಖ್ಯವಾಗಿ ಡಾಕ್ಟರ್ ರಾಜು ರೋಕಡೆ. ಒಟ್ಟಿನಲ್ಲಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಸ್ಥಾಪನೆ ಆಗ್ತಾ ಇರೋ ಎಕ್ಸ್ ಬ್ಯಾಂಡ್ ಡಾಪ್ಲರ್ ವೆದರ್ ರಾಡಾರ್ DWR ಕೇಂದ್ರದಿಂದ ರೈತರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ವರದಾನ ಆಗಲಿದೆ. ಇದರ ಸದ್ಬಳಕೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಕಾರ್ಯಚಟುವಟಿಕೆಗಳು ನಡೀತಾ ಇದ್ದು, ಕೇಂದ್ರ ಸರ್ಕಾರ ಅಗತ್ಯ ಅನುದಾನ ಒದಗಿಸಿದೆ. ಇನ್ನು ಈ ಕೇಂದ್ರ ಧಾರವಾಡಕ್ಕೆ ಮತ್ತೊಂದು ಹೆಮ್ಮೆಯ ಗರಿಯಾಗಲಿದೆ ಅನ್ನೋದು ವಿಶೇಷ. ಮಂಜುನಾಥ ಕವಳಿ, ಪಬ್ಲಿಕ್ ನೆಕ್ಸ್ಟ್, ಧಾರವಾಡ.